ಹಾಯ್ ಫ್ರೆಂಡ್ಸ್, ವುಮೆನ್ಸ್ ಪ್ರೀಮಿಯರ್ ಲೀಗ್ ಈಗಾಗಲೇ ಸ್ಟಾರ್ಟ್ ಆಗಿದೆ. IPL ಪಂದ್ಯ ಸ್ಟಾರ್ಟ್ ಆಗೋದಕ್ಕೆ ಇನ್ನೂ ಒಂದು ತಿಂಗಳಿದೆ. ಸಾಕಷ್ಟು ಜನ IPLಗಾಗಿ ಕಾಯ್ತಾ ಇದ್ದಾರೆ. ಆದರೆ ಈಗ ವುಮೆನ್ಸ್ ಪ್ರೀಮಿಯರ್ ಲೀಗ್ ಏನಿದೆ ಅದು ಸ್ಟಾರ್ಟ್ ಆಗಿದೆ. ಆ್ಯಕ್ಚುಲಿ ಶಾರುಖ್ ಖಾನ್ ಅವರು ಇಲ್ಲಿ ಹೋಸ್ಟ್ ಆಗಿ ಕಾರ್ಯವನ್ನು ನಿರ್ವಹಿಸಿದರು. ಶಾರುಖ್ ಖಾನ್ ಅವರು ಎಲ್ಲ ತಂಡದ ಒಂದು ಆಟಗಾರರನ್ನು ಬರಮಾಡಿಕೊಂಡ್ರು. ಹಾಗೆ ಸ್ಟೇಜಲ್ಲಿ ಸಾಕಷ್ಟು ಮಾತಾಡಿದ್ರು ಕೂಡ. ಸೊ ಹೋದ ವರ್ಷ ನಿಮಗೆ ಗೊತ್ತು, ಮುಂಬೈ ವಿನ್ ಆಗಿತ್ತು. ಸೊ ಮುಂಬೈ ಏನಿದೆ ಅದು ಕಪ್ಪನ್ನು ಗೆದ್ದು ಬೀಗಿತ್ತು. ಸ್ಮೃತಿ ಮಂದನ ಏನಿದ್ದಾರೆ ಅವರು RCBಯನ್ನು ಮುನ್ನಡೆಸ್ತಾ ಇದ್ರು. ಆದರೆ RCB ಕಳೆದ ಬಾರಿ ಗೆದ್ದಿರಲಿಲ್ಲ. ಸೊ ಈ ಬಾರಿ ಸ್ಮೃತಿ ಮಂದನ ಅವರು ಗೆಲ್ತಾರ? ಸೊ RCB ಈ ಬಾರಿ ಕಪ್ಪನ್ನು ಎತ್ತಿ ಹಿಡಿಯತ್ತಾ ಅಂತ ನೋಡಬೇಕು. ಇವತ್ತು ಆ್ಯಕ್ಚುಲಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಮ್ಯಾಚ್ ಇದೆ. ಸೊ ಇವತ್ತು ನಮ್ಮ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಬೆಂಗಳೂರು UP ವಾರಿಯರ್ಸನ್ನು ಎದುರಿಸ್ತಾ ಇದೆ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ UP ವಾರಿಯರ್ಸ್ ತಂಡವನ್ನು ಎದುರಿಸ್ತಾ ಇದೆ. ಈ ಬಾರಿಯ IPLನ್ನು ಯಾರು ಗೆಲ್ತಾರೆ? ಈ ಬಾರಿ RCB ಕಪ್ಪನ್ನು ಎತ್ತಿ ಹಿಡಿಯುತ್ತಾ ಅನ್ನೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಆ್ಯಕ್ಚುಲಿ ಭಾರತದ ನಾಯಕಿಯೂ ಕೂಡ ಆದಂಥ ಮುಂಬೈ ಇಂಡಿಯನ್ ಕ್ಯಾಪ್ಟನ್ ಅವರು ಏನಿದ್ದಾರೆ ಕಳೆದ ಬಾರಿ ಗೆದ್ದು ಬೀಗಿದ್ರು. ಸೊ ಈ ಬಾರಿ ಅವರು ಅದನ್ನೇ ಮತ್ತೆ ಮರುಕಳಿಸ್ತಾರ ನೋಡಿ. ಕಳೆದ ಬಾರಿ ಮುಂಬೈ ಇಂಡಿಯನ್ಸ್ ಅವರು ಟ್ರೋಫಿಯನ್ನು ಗೆದ್ದಿದ್ರು, ಸಾಕಷ್ಟು ಸೆಲೆಬ್ರೇಷನನ್ನು ಮಾಡಿದರು. ಅದೇ ಮೊದಲನೇ ಆವೃತ್ತಿ ಆಗಿತ್ತು. ಇದು ಈಗ ಎರಡನೇ ಆವೃತ್ತಿ. ಎರಡನೇ ಆವೃತ್ತಿಯಲ್ಲಿ RCB ಯಾವ ರೀತಿಯಂಥ ಒಂದು ಪರ್ಫಾರ್ಮೆನ್ಸನ್ನು ನೀಡುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಆ್ಯಕ್ಚುಲಿ ಸಾಕಷ್ಟು ಜನ ಪ್ಲೇಯರ್ಸ್ ಇದ್ದಾರೆ. ಸೊ ಆ್ಯಕ್ಚುಲಿ ಇತ್ತೀಚಿನ ದಿನಗಳಲ್ಲಿ ನಾವು ನೋಡೋದಾದರೆ ಅಂದರೆ ವುಮನ್ ಪ್ರೀಮಿಯರ್ ಲೀಗ್ಗಳು ಕೂಡ ಸಾಕಷ್ಟು ಅಂದರೆ ತುಂಬ ಜನ ಅದನ್ನು ಕೂಡ ನೋಡ್ತಾ ಇದ್ದಾರೆ. ಆದರೆ ಟಿಕೆಟ್ ನೋಡಿದ್ರೆ ನೀವು ಅಂದರೆ ನಾವು ಮೆನ್ ಕ್ರಿಕೆಟನ್ನು ನೋಡಿದಾಗ ಸಾಕಷ್ಟು ಚಾರ್ಜಸ್ ಇರುತ್ತೆ. ಆದರೆ ಇವತ್ತು ಏನು ಒಂದು ಮ್ಯಾಚ್ ಇದೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು UP ವಾರಿಯರ್ಸ್ ಮಧ್ಯೆ, ಅದು ನಿಮಗೆ ಆ್ಯಕ್ಚುಲಿ ತುಂಬ ಕಮ್ಮಿನೇ ಇದೆ. ಸೊ 100 ರೂಪೀಸಿಂದ ಟಿಕೆಟು ಸ್ಟಾರ್ಟ್ ಆಗುತ್ತೆ. 200, 299ಗೂ ಕೂಡ ಟಿಕೆಟ್ ಇದೆ. ಅಷ್ಟೊಂದು ಕಾಸ್ಟ್ಲಿ ಇಲ್ಲ. ಸೊ ಇನ್ನೂ ಸಾಕಷ್ಟು ಜನ ಬಂದರೆ ಇದು ಕೂಡ ಸ್ವಲ್ಪ ಸಕ್ಸಸ್ ಆಗುತ್ತೆ. ಸದ್ಯದ ಮಟ್ಟಿಗೆ ಟಿಕೆಟ್ ಪ್ರೈಸ್ ತುಂಬಾ ಕಮ್ಮಿ ಇದೆ. ಹಾಗೆ ನೀವೇನಾದರೂ ನೋಡಬೇಕಂತಂದರೆ ನೋಡ್ಬೋದು ವುಮೆನ್ ಪ್ರೀಮಿಯರ್ ಲೀಗನ್ನು. ನೀವೇನಾದರೂ ವುಮೆನ್ ಪ್ರೀಮಿಯರ್ ಲೀಗ್ ನೋಡಬೇಕು ಅಂತ ಅಂದ್ಕೊಂಡ್ರೆ ಇವತ್ತು ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಹೋಗಿ ನೋಡ್ಬೋದು. ಸೊ ನಾನು ಕೂಡ ಆ್ಯಕ್ಚುಲಿ ಇವತ್ತು ವುಮೆನ್ ಪ್ರೀಮಿಯರ್ ಲೀಗ್ ನೋಡೋದಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಮೆನ್ ಪ್ರೀಮಿಯರ್ ಲೀಗ್ ಏನತ್ತೆ, ಅದಕ್ಕೆ ಕೆಲವೊಂದು ಸಲ ಟಿಕೆಟ್ಗಳು ಸಿಗೋದೇ ಕಷ್ಟ ಆಗುತ್ತೆ. ಸೊ ಇದು ಟಿಕೆಟ್ ಸ್ವಲ್ಪ ಈಸಿಯಾಗಿ ಸಿಗ್ತಾ ಇದೆ. ಹಾಗಾಗಿ ನಾನು ಕೂಡ ಇವತ್ತು ಸಾಟರ್ಡೇ ಆಗಿರೋದ್ರಿಂದ ಹೋಗಿ ನೋಡೋಣ ಅಂತ ಅಂದ್ಕೊಂಡಿದ್ದೀನಿ. ಸಾಧ್ಯವಾದರೆ ಅಲ್ಲಿಂದ ಕೂಡ ಕೆಲವಷ್ಟು ವೀಡಿಯೋಗಳನ್ನು ಪೋಸ್ಟ್ ಮಾಡ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ತಾಯಿದ್ದೀರಾ. ಯಾಕೋ ಸ್ವಲ್ಪ ದಿನದಿಂದ ನಾನು ಕೂಡ ಸಾಕಷ್ಟು ವೀಡಿಯೋಗಳನ್ನು ಹಾಕ್ತಾಯಿದ್ದೀನಿ. ಆದರೆ ಯಾವುದು ವೀಡಿಯೋಗಳು ಅಷ್ಟೊಂದು ಫಲಪ್ರದವಾಗಿ ಇಲ್ಲ. ಸೊ ಆ್ಯಕ್ಚುಲಿ ಯೋಚನೆ ಮಾಡ್ತಾಯಿದ್ದೀನಿ ಯಾವ ರೀತಿ ವೀಡಿಯೋಸ್ಗಳನ್ನು ಹಾಕಬೇಕು ಅಂತ. ಸೊ ನಿಮಗೆ ನಿಮ್ಮ ಸಜೆಷನ್, ನಮ್ಮ ಯೂಟ್ಯೂಬನ್ನು ನೋಡೋವಂಥ ಸಾಕಷ್ಟು ಜನ ಇದ್ದಾರೆ. ಈ ಹಿಂದೆ ನಾನು ಬಿಗ್ ಬಾಸ್ ವೀಡಿಯೋಗಳನ್ನು ಹಾಕುವಾಗ ಸಾಕಷ್ಟು ಜನ ಕಮೆಂಟನ್ನು ಮಾಡ್ತಾಯಿದ್ರು. ಸೊ ನಿಮಗೇನಾದರೂ ಅನಿಸಿದ್ರೆ, ನಿಮಗೇನಾದರೂ ಸಜೆಷನ್ಸ್ ಇದ್ದರೆ, ಅಥವಾ ನಾವು ಮಾತಾಡೋದ್ರಲ್ಲಿ ಏನಾದರೂ ಇಂಪ್ರೂವೈಸೇಷನ್ ಆಗಬೇಕು ಅಂತ ಅಂದ್ಕೊಂಡ್ರೆ ಸೊ ಕಮೆಂಟ್ ಮಾಡಿ. ನಿಮ್ಮ ಕಮೆಂಟ್ ನಮಗೆ ತುಂಬಾ ಸಹಾಯ ಆಗುತ್ತೆ. ನಿಮ್ಮ ಒಂದು ಸಜೆಷನ್ಗೂ ಕೂಡ ನಮ್ಮ ಧನ್ಯವಾದಗಳು. ಸೊ ಸಾಕಷ್ಟು ಜನ ಈ ಹಿಂದೆ ಕಮೆಂಟ್ ಮಾಡಿದರು. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ಸಪೋರ್ಟಿಂಗ್ ಅಸ್. ಥ್ಯಾಂಕ್ ಯು.